ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಕುಕಿಂಗ್ ಚಾನಲ್. ಇವತ್ತು ನಾ ಮಾಡ್ತಾ ಇರೋಂಥ ರೆಸಿಪಿ ರೀ ಹೋಟೆಲ್ ಸ್ಟೈಲ್ ವೆಜಿಟೇಬಲ್ ಪಲಾವ್ ರೀ. ಈ ಥರ ಪಲಾವ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ರೀ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ರೀ ಈ ಥರ. ಮತ್ತು ಒಂದು ಆಲೂಗಡ್ಡೆ ಸಿಪ್ಪಿ ತೆಗೆದುಕೊಂಡು ಈ ಥರ ಉದ್ದುದ್ದು ಕಟ್ ಮಾಡ್ಕೊಂಡಿನಿ ರೀ. ಮತ್ತು ಒಂದು ಕ್ಯಾರೆಟ್ ರೀ ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಬೇಕಂದ್ರೆ ಉದ್ದ ಕಟ್ ಮಾಡ್ಕೋಬೋದು ರೀ. ಮತ್ತು ಒಂದು ಸ್ವಲ್ಪ ಬಟಾಣಿ ತೊಗೊಂಡಿನಿ ರೀ. ಮತ್ತು ಒಂದು ಡೊಣ್ ಮೆಣಸಿನ್ಕಾಯಿ ತೊಗೊಂಡಿನಿ ರೀ, ಈ ಥರ ಹೆಚ್ಚಿಟ್ಕೊಂಡಿನಿ ರೀ. ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿನಿ ರೀ. ಈಗ ಇದಕ್ಕೆ ಮಸಾಲ ರುಬ್ಕೊಳ್ಳೋಕೆ ಮಸಾಲೆಗೆ ರೀ ಒಂದು ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಮತ್ತು ಒಂದು 6-10 ಹಸಿರು ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ರೀ. ಈಗ ಇದನ್ನ ಏನು ಮಾಡೋದಂದ್ರೆ ಮಿಕ್ಸಿಗೆ ಹಾಕ್ಕೊಂಡು ಚೆಂದಂಗೆ ರುಬ್ಕೊಳ್ಳೋಣ್ರಿ. ಇದನ್ನು ನೋಡಿರಿ, ಈಗೆಲ್ಲ ಈ ಥರ ಹಾಕ್ಕೊಂಡು ಚೆಂದಂಗೆ ರುಬ್ಕೊಳ್ತೀನಿ ರೀ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಂಗೆ ರುಬ್ಕೊಳ್ಳೋಣ್ರಿ. ಈಗ ನೋಡಿರಿ, ನಮ್ಮ ಮಸಾಲ ರೆಡಿ ಆಗೈತೆ ರೀ. ಈಗ ಇಲ್ಲಿ ಏನಂದ್ರೆ ಇದೇನಂದ್ರೆ ರೀ, ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆನ ರೀ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿರಿ. ಯಾಕಂದ್ರೆ ಅದು ಹಂಗೆ ಹಾಕಿದ್ರೆ ಅವನ್ನೆಲ್ಲ ಸೈಡಿಗೆ ತೆಗೆದಿರ್ತಾರೆ ರೀ, ಹಾಗಾಗಿ ನಾ ಪೌಡ್ರ್ ಮಾಡ್ಕೊಂಡಿನಿ ರೀ. ಮತ್ತು ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ರೀ ಕುಕ್ಕರ್ಗೆ. ಮತ್ತು 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿನಿ ರೀ. ತುಪ್ಪ ಹಾಕೊಂಡ್ರೆ ರುಚಿಯಾಗಿ ಬರುತ್ತೆ ರೀ. ನೋಡಿರಿ, ಈಗ ಒಂದು ಸ್ವಲ್ಪ ಹೊತ್ತು ಕಾಯಿಲ್ರಿ ಎಣ್ಣೆ. ಈಗ ಕರಿಬೇವಿನ ಎಲೆ ಹಾಕ್ಕೊಳಕತ್ತೀನಿ ರೀ. ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳತ್ತೀನಿ ರೀ. 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳಕತ್ತೀನಿ ರೀ. ಮತ್ತು ಆವಾಗಲೇ ಕಟ್ ಮಾಡಿದಂಥ ಈರುಳ್ಳಿ ರೀ ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ರೀ. ಇದನ್ನ ನೋಡಿ, ಈ ಥರ ಈಗ ಇದು ಫ್ರೈ ಆದಮೇಲೆ ಈಗ ಇದೆಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅವನ್ನೆಲ್ಲ ಈಗ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ. ನೋಡಿರಿ, ಈ ಥರ ಚೆಂದಂಗೆ ಫ್ರೈ ಮಾಡ್ಕೊಂಡ್ರಿ. ಇದೊಂದು ಸ್ವಲ್ಪ ಹೊತ್ತು ಬೇಯಿಲ್ರಿ. ಈಗ ಇದಕ್ಕೆ ತರಕಾರಿ ಸ್ವಲ್ಪ ಬೇಯಾಕ್ರಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ ರೀ. ಉಪ್ಪು ಹಾಕ್ಕೊಂಡು ಈ ಥರ ಈಗೇನು ಮಾಡೋಣ್ರಿ, ಅದು ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗ್ಯಾವ್ರಿ. ಈಗ ಅವಾಗಲೇ ರುಬ್ಕೊಂಡಂಥ ಮಸಾಲ ಹಾಕ್ಕೊಂಡು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊಳತ್ತೀನಿ ರೀ. ಈಗೇನು ಮಾಡೋಣಂದ್ರೆ ಆವಾಗಲೇ ರೀ ಚಕ್ಕೆ ಲವಂಗ ಮತ್ತು ಪಲಾವ್ ಎಲ್ಲಿದ್ರೆ ಪೌಡ್ರ ಈ ಥರ ಹಾಕ್ಕೊಂಡೀನಿ ರೀ. ಅದನ್ನು ಸ್ವಲ್ಪ ಫ್ರೈ ಮಾಡಿ ಈಗೇನು ಮಾಡೋಣಂದ್ರೆ ನೀರು ಹಾಕ್ಕೊಳತ್ತೀನಿ ರೀ. ನಾನು ಇಲ್ಲಿ 1.5 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿನಿ ರೀ, ಹಾಗಾಗಿ 3 ಗ್ಲಾಸ್ನಷ್ಟು ನೀರು ಹಾಕ್ಕೊಳತ್ತೀನಿ ರೀ. ಈ ಥರ ನೀರು ಫಸ್ಟ್ ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ. ಇದು ಕುದಿಯಾಕೆ ಬರೋ ತನಕ ಬಿಡೋಣ್ರಿ. ಆಮೇಲೆ ಕುದಿಯುವಾಗ ಅಕ್ಕಿ ಹಾಕ್ಕೊಂಡ್ರಿ. ಈಗ ನೋಡಿರಿ, ನೀರು ಕುದಿಯಾಕತ್ತೈತ್ರಿ. ಈಗ ನಾನು 1.5 ಗ್ಲಾಸ್ನಷ್ಟು ರೈಸ್ನ ತೊಳೆದಿಟ್ಕೊಂಡಿನಿ ರೀ, ಅದನ್ನ ಹಾಕ್ಕೊಳತ್ತೀನಿ ರೀ. ಈ ಥರ ಮಾಡೋದ್ರಿಂದ ಕುದಿಯುವಾಗ ಅಕ್ಕಿ ಹಾಕೋದ್ರಿಂದ ಉದುರಾಗಿ ಬರುತ್ತೆ ರೀ, ಹಾಗಾಗಿ ನಾ ಈ ಥರ ಮಾಡ್ತೀನಿ ರೀ. ನೋಡಿರಿ, ಈ ಥರ ಹಾಕ್ಕೊಂಡು ಈಗೇನು ಮಾಡೋಣ ಅಂದ್ರೆ ಇದನ್ನ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಹಂಗೆ ಬಿಡೋಣ್ರಿ. ಲಿಡ್ ಏನು ಕ್ಲೋಸ್ ಮಾಡೋದು ಬೇಡ ರೀ. ಈಗ ಈ ಥರ ಬಿಟ್ಟು ಈಗ ನೋಡಿರಿ ಕುದಿಯಾಕತ್ತೈತ್ರಿ. ಈಗೇನು ಮಾಡೋಣ ಕುಕ್ಕರ್ದ ಮುಚ್ಚಿರಿ ಒಂದು 3 ವಿಜಲ ಕೂಗಿಸ್ಕೊಳ್ಳೋಣ್ರಿ. ಈಗ ರೀ 3 ವಿಜಲ ಕೂಗಿಸ್ಕೊಂಡಿವ್ರಿ. ಈಗ ನಮ್ಮ ಪಲಾವ ರೆಡಿ ಆಗೈತ್ರಿ. ಈಗ ಕುಕ್ಕರ್ ಬಾಯಿ ತೆಗೆದು ನೋಡೋಣ್ರಿ ಯಾವ ಥರ ಬಂದೈತಂತ ಪಲಾವ. ನೋಡಿರಿ ಎಷ್ಟು ಚಂದ ಕಾಣಕತ್ತೈತ್ರಿ. ಬಿಸಿ ಬಿಸಿಯಾಗಿರೋ ಪಲಾವ್ ರೀ. ಈ ಥರ ಮಾಡಿ ನೋಡಿರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿನಿ ರೀ, ಅದನ್ನು ಹಾಕ್ಕೊಳತ್ತೀನಿ ರೀ. ನನ್ನ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈಗೇನು ಮಾಡೋಣ್ರಿ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ್ರಿ. ನಮ್ದು ತರಕಾರಿ ಪಲಾವ್ ರೀ ರೆಡಿ ಆಗೈತ್ರಿ. ಈ ಥರ ಮಾಡಿ ನೋಡಿರಿ. ನೀವು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.
ಈ ಪಲಾವ್ನ ಮೊಸರು ಬಜ್ಜಿ ಜೊತೆ ತಿಂದರೆ ಮಸ್ತ್ ಟೇಸ್ಟಿಯಾಗಿರತ್ತೆ ರೀ. ನೀವು ಒಂದ್ಸರಿ ಮಾಡಿ ನೋಡಿರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.